DBS, ದಟ್ ಇಸ್ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆನೇ ಮಾತಾಡಬೇಕು. ಸೊ ಸರ್ಜಿಕಲಿ ಡಾಕ್ಟರ್ ಏನೂ ಪಾಸಿಬಲ್ ಇಲ್ವಾ ಅನ್ನೋರು ಎಲ್ಲರಿಗೂ ಇದನ್ನು ಸಜೆಸ್ಟ್ ಮಾಡ್ತೀರಾ, ಅಥವಾ ಸಿನ್ಸ್ ದ ಟ್ರೀಟ್ಮೆಂಟ್ ಇಟ್ ಸೆಲ್ಫ್ ಪಾರ್ಕಿನ್ಸನ್ಸ್ ಇಸ್ ಹೈಲಿ ಇಂಡಿವಿಜುವಲೈಸ್ಡ್, ನೀವು ಪೇಷಂಟ್ನ ಸೆಲೆಕ್ಟ್ ಮಾಡಬೇಕಾ? ಈಗ ಬೆಳಗ್ಗೆ ಒಂದು ಮಾತ್ರೆ ಹಾಕಿದ್ರೆ ಅವ್ರಿಗೊಂದು ಒಂದು ಗಂಟೆ 1.5 ಗಂಟೆ ಕಾಲಕ್ಕೆ ಮೆಡಿಸಿನ್ ಎಫೆಕ್ಟ್ ವೇರ್ ಆಫ್ ಆಗಿಬಿಡುತ್ತೆ, ಮತ್ತೆ ತಿರುಗಿ ಪ್ರಾಬ್ಲಮ್ ಶುರು ಆಗುತ್ತೆ. ಅದನ್ನು ನಾವು ಆನ್ ಪೀರಿಯಡ್ ಆಫ್ ಪೀರಿಯಡ್ ಅಂತ ಕರಿತೀವಿ. ಸ್ಟ್ರಿಂಜೆಂಟ್ ಕ್ರೈಟೀರಿಯಾ. ಬಟ್ ಏನಂತಂದ್ರೆ DBS ಅನ್ನೋ ಸರ್ಜರಿ ಅವ್ರಿಗೆ ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಬೇಕು. ಸೊ DBS ಕರೆಕ್ಟಾಗಿ ಮಾಡಿದ್ರೆ ಇನ್ ದ ರೈಟ್ ಪೇಷಂಟ್ ಬೈ ದ ರೈಟ್ ಸರ್ಜನ್ ಆ್ಯಂಡ್ ಎಲೆಕ್ಟ್ರೋಡ್ ಎಟ್ ದ ರೈಟ್ ಪ್ಲೇಸ್, ಪಾರ್ಕಿನ್ಸನ್ಸಿಂದ ಸಾಕಷ್ಟು ಸಿಂಪ್ಟಮ್ಸನ್ನು ನಾವು ಅಮಿಲಿಯೇಟ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು ವಿಥೌಟ್ ಮೆಡಿಸಿನ್ಸ್. ಗೇಟ್ ಪ್ರಿಡಾಮಿನೆಂಟ್ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ DBS ಯೂಸ್ ಮಾಡಿದ್ದೀವಿ. ಎಪಿಲೆಪ್ಸಿನಲ್ಲಿ DBS ಹ್ಯಾಸ್ ಬೀನ್ ಯೂಸ್ಡ್. ಆಂಗ್ಸೈಟಿ ಡಿಸಾರ್ಡರ್ಸ್ ಅಲ್ಲಿ DBS ಹ್ಯಾಸ್ ಬೀನ್ ಯೂಸ್. ಸೊ DBS ಇಸ್ ಯೂಸ್ಡ್ ಇನ್ ಲಾಟ್ ಆಫ್ ಅದರ್ ಸಿಚುಯೇಷನ್ಸ್. ಪಾರ್ಕಿನ್ಸನ್ಸ್ ಇಸ್ ಆಲ್ಸೋ ಒನ್ ಆಫ್ ದೆಮ್, ಬಟ್ ಮೋಸ್ಟ್ ಕಾಮನ್ ಆಗಿ ಪಾರ್ಕಿನ್ಸನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅಬ್ಲೇಟಿವ್ ಸರ್ಜರೀಸ್ ಅಂದ್ರೆ ಏನು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಭಾಗನ ಕೆಲಸ ಮಾಡದೇ ಇರಂಗೆ ನಿಲ್ಲಿಸ್ಬಿಡೋದು ಆಸ್ ಆಲ್ಟರ್ನೇಟಿವ್ಸ್ ಟು DBS. ಬಟ್ ಏನು ತೊಂದರೆ ಅಂತಂದ್ರೆ ಅಬ್ಲೇಟಿವ್ ಪ್ರೊಸೀಜರ್ ಇಸ್ ಎನ್ ಪಾಯಿಂಟ್ ಆಫ್ ನೋ ರಿಟರ್ನ್. ಸೊ ಮೆಡಿಸಿನ್ ಅಂಡ್ ಸೈನ್ಸ್ ಎಷ್ಟೆಲ್ಲ ಅಡ್ವಾನ್ಸ್ ಆಗಿದೆ ಟು ಟ್ರೀಟ್ ಪಾರ್ಕಿನ್ಸನ್ಸ್ ಅನ್ನೋದಕ್ಕಿಂತ ಈ ಪ್ರೋಗ್ರೆಸಿವ್ ನ್ಯೂರೋ ಡಿಜೆನರೇಟಿವ್ ಡಿಸೀಸ್ನ ತಕ್ಕ ಮಟ್ಟಿಗೆ ಸ್ಲೋ ಡೌನ್ ಮಾಡೋದಕ್ಕೆ ಹೇಗೆ ಮೆಡಿಸಿನ್ಸ್ ವರ್ಕ್ ಆಗುತ್ತೆ, ಅದ್ರ ಜೊತೆಗೆ ಫಿಸಿಯೋಥೆರಪಿ ಇರಬಹುದು ಅಥವಾ ಕೆಲವೊಂದು ಆಕ್ಟಿವಿಟೀಸ್ ಹೇಗೆಲ್ಲ ವರ್ಕ್ ಮಾಡುತ್ತೆ ಎಫಿಷಿಯೆಂಟ್ ಆಗಿ ಎಫೆಕ್ಟಿವ್ ಆಗಿ ಅಂತ ಪ್ರೀವಿಯಸ್ ಎಪಿಸೋಡಲ್ಲಿ ಡಿಸ್ಕಸ್ ಮಾಡಿದ್ವಿ. ಸರ್, ಈ ಎಪಿಸೋಡಲ್ಲಿ ಸ್ಪೆಸಿಫಿಕಲಿ ನಾವು DBS, ದಟ್ ಇಸ್ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆನೇ ಮಾತಾಡಬೇಕು. ಸೊ ಸರ್ಜಿಕಲಿ ಡಾಕ್ಟರ್ ಏನೂ ಪಾಸಿಬಲ್ ಇಲ್ವಾ ಅನ್ನೋರು ಎಲ್ಲರಿಗೂ ಇದನ್ನು ಸಜೆಸ್ಟ್ ಮಾಡ್ತೀರಾ, ಅಥವಾ ಸಿನ್ಸ್ ದ ಟ್ರೀಟ್ಮೆಂಟ್ ಇಟ್ ಸೆಲ್ಫ್ ಪಾರ್ಕಿನ್ಸನ್ಸ್ ಇಸ್ ಹೈಲಿ ಇಂಡಿವಿಜುವಲೈಸ್ಡ್, ನೀವು ಪೇಷಂಟ್ನ ಸೆಲೆಕ್ಟ್ ಮಾಡಬೇಕಾ? ಇಲ್ಲ, ಏನಂತಂದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋವಂಥ ಪೇಷಂಟಿಗೆ ಫಸ್ಟ್ ಲೈನ್ ಹೇಗಿದ್ರು ಹೇಳ್ದಾಗೆ ಮೆಡಿಸಿನ್ಸ್ ಕೊಡ್ತೀವಿ. ಸಾಕಷ್ಟು ಜನಕ್ಕೆ ಏನಾಗುತ್ತೆ ಅಂತಂದರೆ ಮೆಡಿಸಿನ್ಸ್ ಕೊಡೋದ್ರಿಂದ ಒಂದು ರಿಲೀಫ್ ಸಿಗಲ್ಲ, ಇಲ್ಲ ಮೆಡಿಸಿನ್ಸಿಂದ ಕೆಲವೊಂದು ಬಾರಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ, ಇಲ್ಲ ಏನಾಗುತ್ತೆ ಮೆಡಿಸಿನ್ಸು ಟೈಮ್ಗೆ ಲಾಸ್ಟ್ ಆಗಲ್ಲ. ಈಗ ಬೆಳಗ್ಗೆ ಒಂದು ಮಾತ್ರೆ ಹಾಕಿದ್ರೆ ಅವ್ರಿಗೊಂದು ಒಂದು ಗಂಟೆ 1.5 ಗಂಟೆ ಕಾಲಕ್ಕೆ ಮೆಡಿಸಿನ್ ಎಫೆಕ್ಟ್ ವೇರ್ ಆಫ್ ಆಗಿಬಿಡುತ್ತೆ, ಮತ್ತೆ ತಿರುಗಿ ಪ್ರಾಬ್ಲಮ್ ಶುರು ಆಗುತ್ತೆ. ಅದನ್ನು ನಾವು ಆನ್ ಪೀರಿಯಡ್ ಆಫ್ ಪೀರಿಯಡ್ ಅಂತ ಕರಿತೀವಿ. ಒಂದು ಹಂತಕ್ಕೆ ಮೆಡಿಸಿನ್ ಫ್ರೀಕ್ವೆಂಟಾಗಿ ಕೊಡ್ಬೋದು, ದಿನಕ್ಕೆ 3 ಸಲ ಕೊಡ್ಬೋದು, 4 ಸಲ ಕೊಡ್ಬೋದು. ಅದಕ್ಕೂ ಜಾಸ್ತಿ ಕೊಡ್ತಾ ಹೋಯ್ತು ಅಂದರೆ ಮೆಡಿಸಿನ್ನಿಂದ ಬೇರೆ ತೊಂದರೆ ಆಗ್ಬೋದು, ಅಥವಾ ಇನ್ನೂ ಜಾಸ್ತಿ ಬೇಗ ವೇರ್ ಆಫ್ ಆಗ್ತಾ ಇದೆ. ದಟ್ ಈಸ್ ಒನ್ ಕ್ರೈಟೀರಿಯಾ. ಕೆಲವೊಬ್ಬರಿಗೆ ಮೆಡಿಸಿನ್ಸಿಂದ ಯೂಸೇ ಆಗ್ತಾ ಇಲ್ಲ. ತುಂಬ ಸ್ಟ್ರಿಕ್ಟ್ ಕ್ರೈಟೀರಿಯಾಸ್ ಇದೆ, ಎಲ್ಲರಿಗೂ DBS ಹೆಲ್ಪ್ ಆಗಲ್ಲ. ಆಲ್ ಪಾರ್ಕಿನ್ಸನ್ಸ್ ಪೇಷಂಟ್ಸ್ಗೆ DBS ಹೆಲ್ಪ್ ಆಗಲ್ಲ. ಬಟ್ ಕರೆಕ್ಟಾಗಿ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಿ ಅವ್ರಿಗಿರೋ ತೊಂದರೆ ನೋಡಿ, ಮೆಡಿಸಿನ್ಸಿಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ನೋಡಿ, ಮೆಡಿಸಿನ್ಗೆ ಯಾವ ರೀತಿ ಎಫೆಕ್ಟ್ ಬರ್ತಾ ಇದೆ, ತುಂಬ ಕ್ರೈಟೀರಿಯಾ ಇದೆ. ಆಗಲೇ ಹೇಳಿದಾಗ UPDRS ಸ್ಕೋರ್ ಅಂತ ಹೇಳಿ ಇದೆ. ಆ ಸ್ಕೋರ್ ಹಾಕಿ ನೋಡಿ, ಮೆಡಿಸಿನ್ ಕೊಡಬೇಕಾದ್ರೆ ಎಷ್ಟು ಸ್ಕೋರ್ ಇದೆ, ಮೆಡಿಸಿನ್ ಕೊಡದೇ ಇರಬೇಕಾದ್ರೆ ಎಷ್ಟು ಸ್ಕೋರ್ ಇದೆ ಅಂತೆಲ್ಲ ನೋಡಿ ಸೆಲೆಕ್ಟ್ ಫ್ಯೂ ಪೇಷಂಟ್ಸ್. ಸ್ಟ್ರಿಂಜೆಂಟ್ ಕ್ರೈಟೀರಿಯಾ. ಬಟ್ ಏನಂತಂದ್ರೆ DBS ಅನ್ನೋ ಸರ್ಜರಿ ಅವ್ರಿಗೆ ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಬೇಕು. ಸುಮ್ಮನೆ ಸರ್ಜರಿ ಮಾಡಿ ನಾವು ಅದು ಇದು ಮಾಡೋದಕ್ಕಾಗೋದಿಲ್ಲ. ಸೊ ಆ ಥರ ಅಂತ ಬಂದಾಗ ಅವರಿಗೆ DBS ವಿಲ್ ಹೆಲ್ಪ್. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹೆಲ್ಪ್ಸ್. ಹೆಸರು ಹೇಳ್ದಾಗೇನೆ ಬ್ರೈನಿನ ತುಂಬ ಒಳಗಡೆ ಇರ್ತಕ್ಕಂಥ ಜಾಗನ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. DBS ಅನ್ನೋದು ಕೇವಲ ಪಾರ್ಕಿನ್ಸನ್ಸಿಗೆ ಮಾತ್ರ ಯೂಸ್ ಮಾಡಲ್ಲ. DBS ಅನ್ನೋದು ಬೇರೆ ಬೇರೆ ಕಾಯಿಲೆಗಳಿಗೂ ಯೂಸ್ ಮಾಡ್ತೀವಿ. ದರ್ ಆರ್ ಲಾಟ್ ಆಫ್ ಅದರ್ ಕಂಡೀಷನ್ಸ್, ನ್ಯೂರೋ ಕಂಡೀಷನ್ಸ್ ಫಾರ್ ವಿಚ್ DBS ಇಸ್ ಯೂಸ್ಡ್ ಇವಾಗ. ಬಟ್ ಮೇನ್ ಇಂಡಿಕೇಶನ್ ಜಾಸ್ತಿ ಮಾಡೋದು ಪಾರ್ಕಿನ್ಸನ್ಸಿಗೆ. ಆಯ್ತಾ, ಏನಾಗುತ್ತೆ ಅಂತಂದರೆ DBS ಅಲ್ಲಿ ಮೇಜರಾಗಿ ಆಗೋದಿಷ್ಟೇ, ಬ್ರೈನಿನ ಒಂದು ಭಾಗದಲ್ಲಿ ಡೋಪಮಿನ್ ಕೊರತೆ ಇದೆ. ಸೊ ಡೋಪಮಿನ್ ಕೊರತೆಯಿಂದ ಏನಾಗುತ್ತೆ ಅಂತಂದರೆ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕರಿತೀವಿ, ನ್ಯೂರೋನಲ್ ನೆಟ್ವರ್ಕ್ಸ್. ಒಂದು ಸೆಲ್ಲು ಇನ್ನೊಂದು ಸೆಲ್ಗೆ ಮಾತಾಡೋದು ಕಮ್ಮಿ ಆಗಿರುತ್ತೆ, ಅಲ್ಲಿಂದ ಅಲ್ಲಿಗೆ ಸಿಗ್ನಲ್ ಹರಿಯೋದು ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಕೆಲಸ ಆಗ್ತಾ ಇಲ್ಲ. ಸೊ ಟ್ರೆಮರ್ ಆಗ್ತಾ ಇದೆ, ರಿಜಿಡಿಟಿ ಬರ್ತಾ ಇದೆ, ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ಈ ರೀತಿ. ಸೊ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಇದೆ ನಮಗೆ ಬ್ರೈನಲ್ಲಿ. ಆಯಿತಾ, ಕೆಲವೊಂದು ಹೇಳಬೇಕು ಅಂತಂದರೆ ಸಬ್ ಥ್ಯಾಲಾಮಿಕ್ ನ್ಯೂಕ್ಲಿಯಸ್ ಅಂತ STN ಅಂತ ಕರಿತೀವಿ. ನಾನು ಆಗಲೇ ಹೇಳಿದಾಗೆ ಪೆಡಿಕ್ಯುಲೋಪಾಂಟೈನ್ ನ್ಯೂಕ್ಲಿಯಸ್ PPI, ಗ್ಲೋಬಸ್ ಪ್ಯಾಲಿಡಸ್ GPI ಅಂತ ಕರಿತೀವಿ, ಗ್ಲೋಬಸ್ ಪ್ಯಾಲಿಡಸ್ ಇಂಟರ್ನಾ. ಸೊ ದೀಸ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್ DBS ಟಾರ್ಗೆಟ್ಸ್. ಅಲ್ಲಿಗೆ ಏನು ಮಾಡ್ತೀವಿ ಅಂದರೆ ವಿತ್ ಗ್ರೇಟ್ ಸರ್ಜಿಕಲ್ ಪ್ರೆಸಿಷನ್ MRI ಮಾಡ್ತೀವಿ. MRI ಮ್ಯಾಪ್ ಮಾಡಿ
ಕರೆಕ್ಟಾಗಿ ಯಾವ ಜಾಗಕ್ಕೆ ಹೇಗೆ ಹೋಗಿ ತಲುಪಬೇಕು ಅಂತೇಳಿ ಒಂದು ಫೈನಾಗಿರೋ ಎಲೆಕ್ಟ್ರೋಡ್ ಅದನ್ನ ಎತ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತೀವಿ ಆ ಜಾಗದಲ್ಲಿ, ಆ ಟಾರ್ಗೆಟಲ್ಲಿ. ವೆರಿ ಸ್ಮಾಲ್ ಫೈನ್ ಎಲೆಕ್ಟ್ರೋಡ್, ತಲೆಬುರುಡೆಯಲ್ಲಿ ಒಂದು ಚಿಕ್ಕ ಹೋಲ್ ಮಾಡಿ ಆ ಹೋಲಿನ ಮುಖಾಂತರ ಒಂದು ವೆರಿ ಫೈನ್ ಎಲೆಕ್ಟ್ರೋಡ್, ಕರೆಂಟ್ ಪಾಸ್ ಆಗೋಂಥ ಎಲೆಕ್ಟ್ರೋಡ್ನ ಕರೆಕ್ಟಾಗಿ ಪ್ರಿಸೈಸಾಗಿ ಆ ಜಾಗಕ್ಕೆ ಹೋಗಿ ನಿಲ್ಲುತ್ತದು. ನಿಂತಾದ್ಮೇಲೆ ಏನು ಅಂತಂದರೆ ಅದಕ್ಕೆ ವೈರ್ ಕನೆಕ್ಟ್ ಮಾಡಿ ಚರ್ಮದ ಒಳಗಡೆನೆ ಒಂದು ಸಣ್ಣ ಬ್ಯಾಟ್ರಿ ಹಾಕಿಡ್ತೇವೆ. ಆ ಎಲೆಕ್ಟ್ರೋಡಿಂದ ಏನು ಮಾಡುತ್ತೆ ಅಂತಂದರೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಆ ಜಾಗನ, ಆಯಿತಾ. ಇಟ್ ಹೈಪರ್ ಸ್ಟಿಮ್ಯುಲೇಟ್ಸ್ ದಟ್ ಏರಿಯಾ. ಆ ಸ್ಟಿಮ್ಯುಲೇಷನಿಂದ ಕೆಲವೊಂದಷ್ಟು ಎಫೆಕ್ಟ್ಸ್ ಆಗುತ್ತೆ, ಹೊಸ ನೆಟ್ವರ್ಕ್ಸ್ ಕ್ರಿಯೇಟ್ ಆಗುತ್ತೆ, ಡೋಪಮಿನಿನ ಕೊರತೆನ ಓವರ್ಕಮ್ ಮಾಡೋ ಅಂಥ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ DBS ಕರೆಕ್ಟಾಗಿ ಮಾಡಿದ್ರೆ ಇನ್ ದ ರೈಟ್ ಪೇಷಂಟ್ ಬೈ ದ ರೈಟ್ ಸರ್ಜನ್ ಆ್ಯಂಡ್ ಎಲೆಕ್ಟ್ರೋಡ್ ಎಟ್ ದ ರೈಟ್ ಪ್ಲೇಸ್, ಪಾರ್ಕಿನ್ಸನ್ಸಿಂದ ಸಾಕಷ್ಟು ಸಿಂಪ್ಟಮ್ಸನ್ನು ನಾವು ಅಮಿಲಿಯೇಟ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು ವಿಥೌಟ್ ಮೆಡಿಸಿನ್ಸ್. ಓಕೆ, ಮೆಡಿಸಿನ್ ತಗೊಳ್ದೇನೆ ಅಥವಾ ಮೆಡಿಸಿನಿನ ಕಮ್ಮಿ ಡೋಸ್ ತಗೊಂಡು ಪಾರ್ಕಿನ್ಸನ್ಸಿನ ಸಿಂಪ್ಟಮಿಂದ ಅವರಿಗೆ ಕಮ್ಮಿ ಆಗುತ್ತೆ. ಬಟ್ ಇದ್ರ ಎಫೆಕ್ಟ್ ಎಷ್ಟು ದಿನ ಇರುತ್ತೆ? ಎಫೆಕ್ಟ್ ಇಸ್ ಕ್ವೈಟ್ ಲಾಂಗ್ ಲಾಸ್ಟಿಂಗ್. ಏನಂದರೆ DBSನ ಅಡ್ವಾಂಟೇಜ್ ಏನಂತಂದರೆ ನೀವು ಎಷ್ಟು ಕರೆಂಟ್ ಮೇಲ್ಗಡೆ ಕೊಡ್ತಾ ಇದ್ದೀರಾ, ಸ್ಟಿಮ್ಯುಲೇಟ್ ಮಾಡ್ತಾರೆ, ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಅದನ್ನು ನಾವು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ, ಆಯಿತಾ. ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಈಗೆಲ್ಲ, ಮುಂಚೆ ಎಲ್ಲ ಏನಂದರೆ ಒಂದೇ ಒಂದು ಎಲೆಕ್ಟ್ರೋಡು ಒಂದೇ ಜಾಗದಲ್ಲಿ ನಿಂತು ಫಿಕ್ಸ್ಡ್ ಕರೆಂಟ್ ಕೊಡುತ್ತೆ ಅನ್ನಂಗಿತ್ತು. ಇವಾಗ ಅದು ಎಷ್ಟು ಕರೆಂಟ್ ಕೊಡುತ್ತೆ ಅನ್ನೋದನ್ನು ಜಾಸ್ತಿ ಕಮ್ಮಿ ಮಾಡ್ಬೋದು. ಯಾವಾಗ ಕರೆಂಟ್ ಜಾಸ್ತಿ ಕಮ್ಮಿ ಕೊಡುತ್ತೆ, ಬೆಳಗ್ಗೆ ಎದ್ದಿರ್ಬೇಕಾದ್ರೆ ಜಾಸ್ತಿ ಕೊಡುತ್ತೆ, ರಾತ್ರಿ ಮಲ್ಕೋಬೇಕಾದ್ರೆ ಅವಶ್ಯಕತೆ ಇಲ್ಲ ಅಂತಂದರೆ ಅದನ್ನು ಆಫ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಕೊಡಂಗಿದೆ ಅಂತಲೂ ಮಾಡ್ಬೋದು. ಇನ್ನೂ ಮುಂದುವರೆದು ಎಷ್ಟಿದೆ ಅಂತಂದರೆ ಆ ಎಲೆಕ್ಟ್ರೋಡು ಯಾವ ಡೈರೆಕ್ಷನ್ ಕರೆಂಟ್ ಕೊಡುತ್ತೆ ಅಂತ ಆಲ್ಟರ್ ಮಾಡ್ಬೋದು. ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ ಅದು. ಸೊ ಅದೆಲ್ಲ ಬಂದಿರೋದ್ರಿಂದ ನಮಗೆ ಎಫೆಕ್ಟ್ ಇಸ್ ಕ್ವೈಟ್ ಗುಡ್. ಎಫೆಕ್ಟ್ ಇಸ್ ಆಲ್ಮೋಸ್ಟ್ ಲಾಂಗ್ ಲೈಫ್ ಲಾಸ್ಟಿಂಗ್ ಟು ಎನ್ ಎಫೆಕ್ಟ್. DBSನ ಎಫೆಕ್ಟ್ ಪಾರ್ಕಿನ್ಸನ್ಸಲ್ಲಿ ಎಷ್ಟಿದೆ ಅಂತಂದರೆ ಜೀವಿತಾವಧಿ ಪೂರ್ತಿ ಅದರ ಎಫೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಹೆಂಗಿತ್ತು ಅಂದರೆ, ಮುಂಚೆ ಎಲ್ಲ ಹೆಂಗಿತ್ತು ಅಂತಂದರೆ ನಾನ್ ರೀಚಾರ್ಜಬಲ್ ಬ್ಯಾಟ್ರಿ ಅಂತ ಬರೋದು. ಬ್ಯಾಟ್ರಿ ಒಂದು ಲೈಫು ಒಂದು 5 ವರ್ಷ ಅಥವಾ 8 ವರ್ಷ, ಅದಾದಮೇಲೆ ಬ್ಯಾಟ್ರಿ ಹೋಗ್ಬಿಡೋದು, ಬ್ಯಾಟ್ರಿ ರೀಪ್ಲೇಸ್ ಮಾಡಬೇಕು ಅನ್ನೋದಿರೋದು. ಈಗ ರೀಚಾರ್ಜಬಲ್ ಬ್ಯಾಟ್ರೀಸ್ ಬಂದಿದೆ, ನಾನ್ ಕಾಂಟ್ಯಾಕ್ಟು. ಈಗ ನಮ್ಮ ವೈರ್ಲೆಸ್ ಚಾರ್ಜರ್ ಯೂಸ್ ಮಾಡ್ತೀವಲ್ಲ ಮೊಬೈಲ್ಗೆ, ಆ ರೀತಿ ರಾತ್ರಿ ಮಲ್ಕೋಬೇಕಾದ್ರೆ ಬ್ಯಾಟ್ರಿ ಎಲ್ಲಿದೆ ಚರ್ಮದ ಒಳಗಡೆ, ಅದ್ರ ಮೇಲೆ ಒಂದು ಸಣ್ಣ ಪ್ಯಾಡ್ ಇಟ್ಕೊಂಡು ಮಲ್ಕೊಂಡ್ರೆ ಬೆಳಗಿನ ಹೊತ್ತಿಗೆ ಬ್ಯಾಟ್ರಿ ರೀಚಾರ್ಜ್ ಆಗಿರುತ್ತೆ. ಲೈಫ್ ಆಫ್ ದ ಬ್ಯಾಟ್ರಿ ಹ್ಯಾಸ್ ಗಾನ್ ಅಪ್ ಸುಮ್ 20-25 ಇಯರ್ಸ್. ಸಿಕ್ಕಾಪಟ್ಟೆ ಅಡ್ವಾನ್ಸ್ಮೆಂಟ್ ಇದೆ. ಬಟ್ ರೈಟ್ ಪೇಷಂಟ್, ರೈಟ್ ಸರ್ಜನ್, ರೈಟ್ ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರೋಡ್ ಆ್ಯಂಡ್ ರೈಟ್ ಸ್ಟಿಮ್ಯುಲೇಷನ್ ಗಿವ್ಸ್ ವಂಡರ್ಫುಲ್ ರಿಸಲ್ಟ್ಸ್. ಓಕೆ ಓಕೆ. ಸೊ ಪೇಷಂಟ್ ಡಿಸೈಡ್ ಮಾಡೋಕ್ಕಾಗಲ್ವಾ? ಅಂದರೆ ನಂಗೆ ಸರ್ಜರಿ ಮಾಡಿಬಿಡಿ ಡಾಕ್ಟರ್, ಸಿಚುಯೇಷನ್ ವರ್ಸನ್ ಆಗ್ತಿದೆ, ಸಿಚುಯೇಷನ್ ನೋಡಿ ಯು ವಿಲ್ ಹ್ಯಾವ್ ಟು ಡಿಸೈಡ್. ಸಿಚುಯೇಷನ್ ಅಂತಲ್ಲ, ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್. ಅಂದರೆ ಪೇಷಂಟ್ ಸಿಚುಯೇಷನ್ ನೋಡಿ, ಪೇಷಂಟ್ ಸಿಚುಯೇಷನ್ ಅಂತಲ್ಲ, ಪೇಷಂಟ್ ಸಿಚುಯೇಷನ್ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ DBS ಅವರಲ್ಲಿ ಕೆಲಸ ಮಾಡದೇ ಇರ್ಬೋದು. DBS ಕೆಲಸ ಮಾಡೋದಿಕ್ಕೆ ಅಂತಾನೆ ದೇರ್ ಆರ್ ಸಮ್ ಕ್ರೈಟೀರಿಯಾ. ಅದು ಫುಲ್ಫಿಲ್ ಆದರೆ ಮಾತ್ರ ಆಗುತ್ತೆ. ಯಾಕೆಂತಂದ್ರೆ DBS ಮಾಡಾದ್ಮೇಲೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದೊಂದು ವೃಥಾ ಪ್ರಯತ್ನ. ಆ್ಯಂಡ್ ಆ ಎಲೆಕ್ಟ್ರೋಡ್ಸ್ ಆಗಲಿ ಅಥವಾ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಏನೊಂದು ಎಕ್ವಿಪ್ಮೆಂಟ್ ಇದೆ, ದೇ ಆರ್ ಹೈಲಿ ಸೊಫೆಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್. ತುಂಬ ಮೈಕ್ರೋ ಲೆವೆಲಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡೋದು. ಹಾಗಾಗಿ ದ ಕಾಸ್ಟ್ ಫ್ಯಾಕ್ಟರ್ ಇನ್ವಾಲ್ವ್ಡ್ ಇಸ್ ಆಲ್ಸೋ ಎ ಲಿಟಲ್ ಹೈ. ಸೊ ಅಷ್ಟು ಕಷ್ಟಪಟ್ಕೊಂಡು ಯೂಸ್ ಆಗದೆ ಇರೋಂಥ ಪೇಷಂಟಿಗೆ ಅದನ್ನು ಮಾಡೋದು ಇಟ್ ಇಸ್ ನಾಟ್ ರೈಟ್. 100% ಇವ್ರಿಗೆ DBS ಕೆಲಸ ಮಾಡುತ್ತೆ ಅಂತ ಗೊತ್ತಿರೋ ಪೇಷಂಟ್ಸನ್ನು ಮಾತ್ರ ಸೆಲೆಕ್ಟ್ ಮಾಡಿ ಮಾಡೋವಂಥದ್ದು. ಸೊ DBS ಆಲ್ಸೋ ನಾವು ದೆರ್ ಆರ್ ಸಿಚುಯೇಷನ್ಸ್ ವೇರ್ ಇನ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರಲ್ಲಿ DBS ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಪಾರ್ಟ್ ಆಫ್ ದ ಬ್ರೈನ್ ಇಸ್ ಸ್ಟಿಮ್ಯುಲೇಟೆಡ್. ಗೈಟ್ ಪ್ರಿಡಾಮಿನೆಂಟ್ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ DBS ಯೂಸ್ ಮಾಡಿದ್ದೀವಿ. ಎಪಿಲಿಪ್ಸಿನಲ್ಲಿ DBS ಹ್ಯಾಸ್ ಬೀನ್ ಯೂಸ್ಡ್. ಆಂಗ್ಸೈಟಿ ಡಿಸಾರ್ಡರ್ಸಲ್ಲಿ DBS ಹ್ಯಾಸ್ ಬೀನ್ ಯೂಸ್. ಸೊ DBS ಇಸ್ ಯೂಸ್ಡ್ ಇನ್ ಲಾಟ್ ಆಫ್ ಅದರ್ ಸಿಚುಯೇಷನ್ಸ್. ಪಾರ್ಕಿನ್ಸನ್ಸ್ ಇಸ್ ಆಲ್ಸೋ ಒನ್ ಆಫ್ ದೆಮ್, ಬಟ್ ಮೋಸ್ಟ್ ಕಾಮನ್ ಆಗಿ ಪಾರ್ಕಿನ್ಸನ್ಸಲ್ಲಿ ಯೂಸ್ ಮಾಡ್ತಾರೆ. ಸಾಕಷ್ಟು ಸಲ ಇನ್ವಾಲೆಂಟ್ರಿ ಮೂವ್ಮೆಂಟ್ಸ್ ಇರುತ್ತೆ ಕೈಯಲ್ಲಿ, ಸುಮ್ಮನೆ ಕೂತಿರ್ತಾರೆ ಪಾಪ, ಕೈ ಆಡ್ತಾ ಇರುತ್ತೆ, ಡಿಸ್ಟೋನಿಯಾಸ್ ಅಂತ ಕರಿತೀವಿ, ಅದಕ್ಕೆ ಯೂಸ್ ಆಗಿರುತ್ತೆ. ಸೊ DBS ತುಂಬ ಬೇರೆ 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 ಕಡೆ ಯೂಸ್ ಆಗುತ್ತೆ. ಪಾರ್ಕಿನ್ಸನ್ಸ್ ಇಸ್ ಒನ್. ಓಕೆ. ಸೊ ಹಾಗಿದ್ರೆ ಇವೆರಡು ಮೇನ್, ಅಂದರೆ ಮೆಡಿಸನ್ನ ಮೂಲಕ ಫಿಸಿಯೋಥೆರಪಿ, ಎಕ್ಸಸೈಸು, ಒಳ್ಳೆ ಫುಡ್ಡು ಎಲ್ಲ ನೀವೇನು ಮೆನ್ಷನ್ ಮಾಡಿದ್ರಿ ಲಾಸ್ಟ್ ಎಪಿಸೋಡಲ್ಲಿ, ಅದು ಒಂದಾದರೆ ಸರ್ಜಿಕಲ್ ಆಸ್ಪೆಕ್ಟ್ ಆಫ್ ಇಟ್ ಇಸ್ DBS. ಈ ಎರಡು ಇಸ್ ಲೈಕ್ ಮೇನ್. ಬಟ್ ಆಫ್ ಕೋರ್ಸ್ DBS ಇಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ. DBS there are other small varieties for Parkinson's. ಅಬ್ಲೇಟಿವ್ ಸರ್ಜರೀಸ್ ಅಂತ ಕರಿತೀವಿ. ಅಬ್ಲೇಟಿವ್ ಸರ್ಜರೀಸ್ ಅಂದ್ರೆ ಏನು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಭಾಗನ ಕೆಲಸ ಮಾಡದೇ ಇರೋಂಗೆ ನಿಲ್ಲಿಸ್ಬಿಡೋದು. ಈಗ ಪಾರ್ಕಿನ್ಸನ್ಸಲ್ಲಿ ದೇಹನ ಟೈಟ್ ಮಾಡೋವಂಥ ಕೆಲಸ ಜಾಸ್ತಿ ಆಗ್ತಾ ಇದೆ, ಆ ಜಾಗನ ಸ್ಪೆಸಿಫಿಕ್ ಆಗಿ ಹೋಗಿ ಅದನ್ನು ಅಬ್ಲೇಟ್ ಮಾಡೋದು, ಅಬ್ಲೇಟಿವ್ ಪ್ರೊಸೀಜರ್ಸ್ ಅಂತ. ಸೊ ಇನಿಷಿಯಲಿ ಅದನ್ನು ಸರ್ಜಿಕಲ್ ಆಗಿ ಮಾಡ್ತಾ ಇದ್ವಿ. ಇವಾಗ ಟೆಕ್ನಾಲಜಿ ಹಸ್ ಇಂಪ್ರೂವ್ಡ್ ದಟ್ ಹೈಲಿ ಫೋಕಸ್ಡ್ ರೇಡಿಯೇಷನ್ ಟು ದಟ್ ಪಾರ್ಟ್ ಆಫ್ ದ ಬ್ರೈನ್, ಅಥವಾ ಹೈ ಫ್ರೀಕ್ವೆನ್ಸಿ ಅಲ್ಟ್ರಾಸೌಂಡ್ ಟು ದಟ್ ಪಾರ್ಟ್ ಆಫ್ ದ ಬ್ರೈನ್, ಅದು ಬರ್ತಾ ಇದೆ ಆಸ್ ಆಲ್ಟರ್ನೇಟಿವ್ಸ್ ಟು DBS. ಬಟ್ ಏನು ತೊಂದರೆ ಅಂತಂದರೆ, ಅಬ್ಲೇಟಿವ್ ಪ್ರೊಸೀಜರ್ ಇಸ್ ಅನ್ ಪಾಯಿಂಟ್ ಆಫ್ ನೋ ರಿಟರ್ನ್.
ಒಂದು ಸಲ ಡೆಸ್ಟ್ರಾಯ್ ಮಾಡಾದ್ಮೇಲೆ ನೀವು ವಾಪಸ್ ತರ್ಸಕ್ಕೆ ಬರಲ್ಲ. DBS ಅಲ್ಲಿ ಆ ಥರ ಅಲ್ಲ, ಕರೆಂಟ್ ಜಾಸ್ತಿ ಕಮ್ಮಿ ಮಾಡ್ಬೋದು, ಬ್ಯಾಟ್ರಿ ಸ್ವಿಚ್ ಆಫು ಮಾಡ್ಬೋದು ಬೇಕಿಲ್ಲ ಅಂತಂದರೆ. ಸೊ ಒಂದು ಸ್ವಲ್ಪ ಅದರಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ, ಸ್ವಲ್ಪ ಆಟ ಆಡ್ಬೋದು. ಅಬ್ಲೇಟಿವ್ ಪ್ರೊಸೀಜರ್ಸಲ್ಲಿ ಇಲ್ಲ, ಒಂದು ಸಲ ಮಾಡಿಸ್ಕೊಂಡು ತೊಂದರೆ ಲೈಫ್ ಲಾಂಗ್ ಅದರದ್ದು ಬೇರೆ ಏನು ತೊಂದರೆ ಇದೆ ಅದನ್ನು ಅನುಭವಿಸ್ಲೇಬೇಕಾಗತ್ತೆ. ಮೇಜರಾಗಿ DBS ಇದೆ ಮಾಡೋವಂಥ ಈ ಪ್ರಾಕ್ಟೀಸಲ್ಲಿ. DBS ಇಸ್ ಕ್ವೈಟ್ ಕಾಮನ್. ಅಬ್ಲೇಟಿವ್ ಪ್ರೊಸೀಜರ್ಸು ಇದೆ, ಅದಕ್ಕೆ ಅಂತ ಒಂದು ಸ್ಮಾಲ್ ಸಬ್ಸೆಟ್ ಆಫ್ ಪೇಷಂಟ್ಸ್. ಬಟ್ ಅಲ್ಟಿಮೇಟ್ಲಿ ದ ಡಿಸಿಷನ್ ಇಸ್ ದ ಡಾಕ್ಟರ್ಸ್, ಪೇಷಂಟಿನ ಡಿಸಿಷನ್ ಅಲ್ಲ. ಈಗ ಒಂದು ಏನೋ ತೊಂದರೆ ಇದೆ, ಈಗ ಕಣ್ಣಕ್ಕೆ ಅಟ್ರಾಕ್ಟ್ ಆಯಿತು, ತೆಗೆಸ್ಕೋಬೇಕು ಮಾಡಿಕೊಡಿ ಅಂತಂದರೆ ಮಾಡೋದು ಬೇರೆ. ಅದರಲ್ಲಿ ಹಂಗಲ್ಲ. ಡಾಕ್ಟರ್ ಫೀಲ್ಸ್ ಇಟ್ ಹೆಲ್ಪ್ಸ್, ದೆನ್ ಓನ್ಲಿ DBS ಇಸ್ ಆಫರ್ಡ್. ಇದು ಡಾಕ್ಟರ್ ಫೀಲ್ಸ್ ಇಲ್ಲ ನಿಮ್ಗೆ ಹೆಲ್ಪ್ ಆಗಲ್ಲ DBS ಇಂದ ಅಂತಂದರೆ ಪೇಷಂಟ್ ಏನೇ ಆದರೂ ಪರವಾಗಿಲ್ಲ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ಹೆಲ್ಪ್ ಆಗಲ್ಲ. ಓಕೆ. ಸೊ ಡಾಕ್ಟರ್, ನಮ್ಮ ಮುಂದಿನ ಎಪಿಸೋಡಲ್ಲಿ ವಿಲ್ ಟಾಕ್ ಅಬೌಟ್ ಇನ್ನೊಂದಷ್ಟು ವಿಷಯಗಳು ವಿಚ್ ಕ್ಯಾನ್ ಟ್ರಿಗರ್ ಪಾರ್ಕಿನ್ಸನ್ಸ್ ಇನ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಫಾರ್ ದಿಸ್ ಎಪಿಸೋಡ್ ಐ ಥಿಂಕ್ ಇಟ್ ವಾಸ್ ವೆರಿ ಇನ್ಸೈಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.